ಈಗ ಒಂದರಂತೆ ಮೊದಲು ನಾವು ಮಿನಿಸ್ಟರ್ಸ್ ಬಗ್ಗೆ ರಾಜನಾಥ್ ಸಿಂಗ್ ಅವರಿಗೆ ಭೇಟಿಯಾಗಿದ್ದೀವಿ. ಬಹಳ ರಿಸೆಪ್ಟಿವ್ ಆಗಿ ಇವತ್ತು ದಿವಸ ಅವರು ನಮ್ಮನ್ನ ಜೊತೆ ಚರ್ಚೆ ಮಾಡಿದ್ದಾರೆ. ಬಹಳ ಅರ್ಥಪೂರ್ಣವಾಗಿ ಚರ್ಚೆನೂ ಆಗಿದೆ. ಅವರಲ್ಲಿ ನಾವು ಕೇಳ್ಕೊಂಡಿರುವಂತಹದ್ದು ಈ ಈಸಿಂಗ್ ರಿಸ್ಟ್ರಿಕ್ಷನ್ಸ್ ಅಂಡ್ ಅಲೋವಿಂಗ್ ಅನ್ ಎಂಟಿಟಿ ಟು ಕೇಟರ್ ಬೋತ್ ಡೊಮೆಸ್ಟಿಕ್ ಅಂಡ್ ಪ್ರೊಡಕ್ಷನ್ ಎಕ್ಸ್ಪೋರ್ಟ್ಸ್ ಇನ್ ದ ಡಿಫೆನ್ಸ್ ಸೆಕ್ಟರ್. ಅಂದ್ರೆ ಏನಾಗಿದೆ ಇಲ್ಲಿ ಡೊಮೆಸ್ಟಿಕ್ ಸೆಕ್ಟರ್ ಒಂದು ಕಂಪನಿ ಇರಬೇಕು, ಇಂಟರ್ನ್ಯಾಷನಲ್ ಸೆಕ್ಟರ್ ಅಂತ ಹೇಳಿ ಡುಪ್ಲಿಕೇಶನ್ ಆಗ್ತಾ ಇದೆ ಈಗ. ಸೊ ಆ ಡುಪ್ಲಿಕೇಶನ್ ಆಗೋದ್ರಿಂದ ಅವ್ರಿಗೆ ಅದು ಫೈನಾನ್ಷಿಯಲ್ ಬರ್ಡನ್ ಕೂಡ ಆಗುತ್ತೆ, ಪ್ಲಸ್ ಎಲ್ಲ ಪ್ರೊಸೀಜರ್ ಇದನ್ನು ಕೂಡ ತೊಂದರೆ ಆಗುತ್ತೆ ಅವ್ರಿಗೆ. ಸ್ಟಾಫ್ ಇದನ್ನು ಕೂಡ ಇದು ಆಗುತ್ತೆ. ಸ್ಟಾಫ್ಗಿಂತ ಪ್ರಮುಖ ಪ್ರೊಸೀಜರ್ ಸಹ ಆಡಿಟಿಂಗು ಮತ್ತೆ ಇದ್ದಿದ್ದರಿಂದ ಡೊಮೆಸ್ಟಿಕ್ ಒಂದು ಕಂಪನಿ ಮತ್ತು ಇಂಟರ್ನ್ಯಾಷನಲ್ ಒಂದು ಕಂಪನಿ ಆಗೋದ್ರಿಂದ ಇದು ಬಹಳಷ್ಟು ಅವ್ರಿಗೆ ತೊಂದರೆ ಆಗ್ತದೆ. ಇದೆಲ್ಲವನ್ನು ಕೂಡ ಯಾಕಂದ್ರೆ ಏರೋಸ್ಪೇಸ್ ಅಂಡ್ ಡಿಫೆನ್ಸ್ ನಲ್ಲಿ ನಾವು ಕರ್ನಾಟಕ ರಾಜ್ಯ ನಂಬರ್ 1 ಆಗಿದ್ದೀವಿ ಇಡೀ ದೇಶದಲ್ಲಿ. ಸುಮಾರು 67% ಇವತ್ತು ದಿವಸ ರಾಜ್ಯದ ಏನು ನಮ್ಮ ಕಾಣಿಕೆ ಏನಿದೆ ಅದು ಕರ್ನಾಟಕದಿಂದ ಆಗ್ತದೆ, 67%. ಆಮೇಲೆ ಇಂಟರ್ನ್ಯಾಷನಲ್ ಕೂಡ ನಾವು ಟಾಪ್ 3 ಇದ್ದೀವಿ ಜಾಗತಿಕ ಮಟ್ಟದಲ್ಲಿ. ಸೊ ಹೀಗಾಗಿ ಆ ಎಲ್ಲ ಕಂಪನಿಗಳು ಅದನ್ನ ಇದು ಮಾಡಿದೀವಿ. ಬಹಳ ಅವರು ಅದನ್ನ ಕೇಳ್ಕೊಂಡಿದ್ದಾರೆ. ಬಹಳ ಸಕಾರಾತ್ಮಕವಾಗಿ ಅದನ್ನ ನಾನು ರಿವ್ಯೂ ಮಾಡ್ತೀನಿ ಅಂತ ಮಾತನ್ನ ಅವ್ರು ಹೇಳಿದ. ಸೊ ಅದು ಸ್ವಲ್ಪ ನಮಗೆ ಏನು ಈ ಏರೋಸ್ಪೇಸ್ ಅಂಡ್ ಡಿಫೆನ್ಸ್ ಕಂಪನಿಗಳಿಗೆ ಸಹಾಯಕ ಆಗ್ತದೆ. ಆಮೇಲೆ ನಾವು ಈಗಾಗಲೇ ಏರೋಸ್ಪೇಸ್ ಅಂಡ್ ಡಿಫೆನ್ಸ್ ನಾವು 67% ನಮ್ಮ ರಾಜ್ಯದ ಕೊಡುಗೆ ಇದ್ರೂ ಕೂಡ ನಮಗೆ ಯಾವುದೋ ಒಂದು ಕಾರಣಕ್ಕೆ, ನಾನು ಇಲ್ಲಿ ರಾಜಕೀಯ ಇದನ್ನ ಮಾತನಾಡಕ್ಕೆ ಹೋಗೋದಿಲ್ಲ ಈ ಪತ್ರಿಕಾಗೋಷ್ಠಿಯಲ್ಲಿ, ನಮಗೆ 67% ಇದ್ದಾಗ ನಮ್ಮ ಡಿಫೆನ್ಸ್ ಕಾರಿಡಾರ್ ನಮ್ಗೆ ಸಿಗ್ಬೇಕಾಗಿತ್ತು. ಅದ್ರ ಕಾರಣಾಂತರದಿಂದ ನಮ್ಗೆ ಬಿಟ್ಟು ಹೋಗಿದೆ. ಹೋದ್ಸಲ UP ಮತ್ತು ತಮಿಳುನಾಡು ಕೊಟ್ಟಿದ್ದಾರೆ. ನಾವು ಅದನ್ನ ಅವ್ರ ಗಮನಕ್ಕೆ ತಂದಿದ್ವಿ. 67% ಕಾಂಟ್ರಿಬ್ಯೂಷನ್ ಇದ್ದಾಗ ಮೆರಿಟ್ ಮೇಲೆ ನಮಗೆ ಕೊಡಿ, ಬೇರೆಯವ್ರಿಗೆ ಯಾರು ಕೊಡ್ಬೇಕು ಅನ್ನೋದಕ್ಕೆ ನಮ್ದು ಅಭ್ಯಂತರ ಇಲ್ಲ. ನಾವು ಪಾಸಿಟಿವ್ ಆಗಿ ನಮ್ಮ ಒಂದು ಕಾಂಟ್ರಿಬ್ಯೂಷನ್ ಹಿಂಗಿದೆ, ನ್ಯಾಷನಲ್ ಪರ್ಸ್ಪೆಕ್ಟಿವ್ನಾಗೆ ಇಂಟರ್ನ್ಯಾಷನಲ್ ಪರ್ಸ್ಪೆಕ್ಟಿವ್ ಮಾಡಿ ಅಂತ ಹೇಳಿದ್ದಾರೆ. ಅವರು ಕೂಡ ಅದನ್ನ ಸ್ವಲ್ಪ ಅವ್ರಿಗೂ ಕೂಡ ಇದು ಸರಿ ಅನ್ನಿಸ್ತು, ಅವ್ರಿಗೆ ಅನಿಸಿದೆ. ಅದನ್ನ ಬಹುಶಃ ಅವರು ಬಹಳ ಸಕಾರಾತ್ಮಕ ಹಬ್ಬನೂ ಹೇಳಿದ್ದೀವಿ ಮತ್ತು ಕಾರಿಡಾರ್ನ ಎರಡನ್ನೂ ಕೂಡ ಮಾಡಬೇಕು ಅಂತ ಕೇಳ್ಕೊಂಡಿದ್ದೀವಿ.